ಹುಸೇನರ ಮಗ ರಾಜಶೇಖರ್ ರೆಡ್ಡಿಗೆ ಇದೆಯಾ ರೌಡಿಗಳ ನಂಟು ಬೆಂಬಲ? ದಲಿತರ ಜಮೀನು ಗುಳುಂ ಮಾಡಲು ರಾಜಶೇಖರ್ ರೆಡ್ಡಿ ರೌಡಿಜಂ ಮಾಡಿದ್ದು ನಿಜಾನಾ? ಹೌದು, ಇಂಥದ್ದೊಂದು ಒಂದಿಷ್ಟು ಪ್ರಶ್ನೆಗಳು ರಾಜಧಾನಿ ಬೆಂಗಳೂರಿನ ಕಸವನಹಳ್ಳಿಯ ಜನರಲ್ಲಿ ಉದ್ಭವಿಸಿರುವುದು ಸತ್ಯ. ಈಗಾಗಲೇ ಸರ್ಕಾರಿ ಬಂಡಿದಾರಿಯನ್ನು ನುಂಗಿ ನೀರು ಕುಡಿದಿರುವ ಭೂಗಳ್ಳ ಹುಸೇನಿ ಮಗ ರಾಜಶೇಖರ್ ರೆಡ್ಡಿ ತನ್ನ ಭೂಗಳ್ಳತನಕ್ಕೆ ರೌಡಿಗಳನ್ನು ಬಳಸಿಕೊಂಡಿರುವುದು ಬೆಳಕಿಗೆ ಬಂದಿದೆ. ಈ ಸಂಗತಿಯನ್ನು ನಾವು ಸುಮ್ಮನೆ ಪ್ರಸಾರ ಮಾಡುತ್ತಿಲ್ಲ. ಸ್ಥಳೀಯರು ಹಾಗೂ ಭೂಗಳ್ಳ ರಾಜಶೇಖರ್ ರೆಡ್ಡಿಯಿಂದ ಮೋಸ ಹೋದಂತಹ ದಲಿತರು ನಮ್ಮ ಬಳಿಯಲ್ಲಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಕೋರ್ಟು ಕಚೇರಿ ಅಲೆದಾಡಲು ಹಣಕಾಸಿನ ತೊಂದರೆ ಇರುವಂತಹ ಕೆಲ ದಲಿತರು ಸ್ಥಳೀಯವಾಗಿ ಮೋಸ ಹೋಗಿದ್ದಾರೆ. ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಆದರೆ ದೂರು ನೀಡಿದಂತಹ ದಲಿತರಿಗೆ ಹುಸೇನಿ ಮಗ ಭೂಗಳ್ಳ ರಾಜಶೇಖರ್ ರೆಡ್ಡಿ ರೌಡಿಗಳನ್ನು ಬಿಟ್ಟು ಹೆದರಿಸುವ ಬೆದರಿಸುವ ಕೆಲಸವನ್ನು ಮಾಡಿರುವುದು ತಿಳಿದು ಬಂದಿದೆ. ಇದರಿಂದ ಬೇಸತ್ತಿರುವ ಕಸವನಹಳ್ಳಿಯ ಬಡ ದಲಿತರು ದಯವಿಟ್ಟು ತಮಗೆ ನ್ಯಾಯ ಕೊಡಿಸಬೇಕು ಎಂದು ನಮ್ಮಲ್ಲಿ ಬೇಡಿಕೊಂಡಿದ್ದಾರೆ. ಹಾಗಾಗಿ ನಾವು ಈ ಕುರಿತಂತೆ ಮುಕ್ತವಾಗಿ ವರದಿಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ದಲಿತರು ನೀಡಿರುವ ದೂರುಗಳ ಆಧಾರದ ಮೇಲೆ ವರದಿಗಳನ್ನು ಮಾಡುತ್ತಿದ್ದೇವೆ. ಈಗಾಗಲೇ ಜಯನಗರದ ನಿವಾಸಿ ಸತ್ಯ ಎನ್ನುವವರು ಹುಸೇನಿ ಮಗ ಭೂಗಳ್ಳ ರಾಜಶೇಖರ್ ರೆಡ್ಡಿ ವಿರುದ್ಧ ಜಿವಿಎ ಆಯುಕ್ತರಿಗೆ ದೂರು ನೀಡಿದ್ದಾರೆ. ರಾಜಶೇಖರ್ ರೆಡ್ಡಿ ಹಾಗೂ ಜೊತೆಗೆ ಇರುವ ಭೂಗಳ್ಳ ಬಿಲ್ಡರ್ಸ್ಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದು ನಿಜವೂ ಹೌದು. ಈಗಾಗಲೇ ನಮ್ಮ ತಂಡ ಸ್ಥಳಕ್ಕೆ ಭೇಟಿ ನೀಡಿದಾಗ ಭೂಗಳ್ಳ ರಾಜಶೇಖರ್ ರೆಡ್ಡಿ ತನ್ನೊಂದಿಗೆ ಇತರೆ ಬಿಲ್ಡರ್ಸ್ಗಳಿಂದ ಬಂಡವಾಳ ಹಾಕಿರುವ ಕಸವನಹಳ್ಳಿ ಸರ್ವೆ ನಂಬರ್ 88ರಲ್ಲಿ ಇರುವಂತಹ ಸರ್ಕಾರಿ ಬಂಡಿದಾರಿಯನ್ನು ರಾಜಾರೋಷವಾಗಿ ಕಬಳಿಸಿರುವುದು ಸ್ಪಷ್ಟವಾಗಿದೆ. ಈ ಕುರಿತಂತೆ ಜಯನಗರದ ಸತ್ಯ ಅವರು ನೀಡಿರುವ ದೂರಿನ ಪ್ರತಿ ಇಲ್ಲಿದೆ ನೋಡಿ. ನೋಡಿದ್ರ, ಕಸವನಹಳ್ಳಿ ಸರ್ವೆ ನಂಬರ್ 88ರಲ್ಲಿ ಬಂಡಿದಾರಿಯನ್ನು ಕಬಳಿಸಿರುವ ಬಗ್ಗೆ ಸತ್ಯ ಅವರು ದೂರು ನೀಡಿದ್ದು. ಈ ಸಂಬಂಧವು ನಾವು ಸಹ ದೂರು ನೀಡಲು ಮುಂದಾಗಿದ್ದೇವೆ. ಅನಧಿಕೃತವಾಗಿ ತಲೆ ಎತ್ತಿರುವ ಬೃಹತ್ ಅಪಾರ್ಟ್ಮೆಂಟ್ ಅನ್ನು ಕೂಡಲೇ ತೆರವುಗೊಳಿಸಬೇಕು ಎಂದು ಆಗ್ರಹಿಸುತ್ತಿದ್ದೇವೆ. ಒಂದು ವೇಳೆ ಆ ಕುರಿತಂತೆ ಸೂಕ್ತ ಕ್ರಮವನ್ನು ಕೈಗೊಳ್ಳದಿದ್ದರೆ ಅಂತಹ ಭ್ರಷ್ಟ ಅಧಿಕಾರಿಗಳ ವಿರುದ್ಧವೂ ಸಹ ನಾವು ದೂರು ನೀಡುತ್ತೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡುತ್ತೇವೆ. ಒಟ್ಟಾರೆಯಾಗಿ ಭೂಗಳ್ಳ ರಾಜಶೇಖರ್ ರೆಡ್ಡಿ ಆ್ಯಂಡ್ ಟೀಮ್ ಕಬಳಿಸಿರುವ ಸರ್ಕಾರಿ ಬಂಡಿದಾರಿಯನ್ನು ಯಥಾವತ್ತಾಗಿ ಉಳಿಸುವ ಪ್ರಯತ್ನವನ್ನು ಮಾಡುತ್ತೇವೆ. ಸದ್ಯ ನಮಗೆ ತಿಳಿದು ಬಂದಿರುವ ಆಘಾತಕಾರಿ ಸಂಗತಿ ಅಂದರೆ ಹುಸೇನಿ ಮಗ ಭೂಗಳ್ಳ ರಾಜಶೇಖರ್ ರೆಡ್ಡಿ ತನ್ನೆಲ್ಲ ಅಕ್ರಮಗಳನ್ನು ಪ್ರಶ್ನಿಸುವವರಿಗೆ ರೌಡಿಗಳ ಮೂಲಕ ಬೆದರಿಸುವಂತಹ ಕೆಲಸವನ್ನು ಮಾಡುತ್ತಿರುವುದು ತಿಳಿದು ಬಂದಿದೆ. ಆದರೆ ಸ್ಥಳೀಯವಾಗಿ ಮಾತ್ರವಲ್ಲ, ಬೆಂಗಳೂರಿನ ದೊಡ್ಡ ಮಟ್ಟದಲ್ಲಿ ಕುಖ್ಯಾತಿಗೆ ಒಳಗಾಗಿರುವಂತಹ ರೌಡಿಗಳ ಹೆಸರನ್ನು ಬಳಸಿಕೊಂಡು ಹೆದರಿಸುವಂತಹ ಕೆಲಸವನ್ನು ರಾಜಶೇಖರ್ ರೆಡ್ಡಿ ಮಾಡುತ್ತಿರುವುದು ಖಚಿತವಾಗಿದೆ. ತಮ್ಸಂದ್ರ ಸರ್ಜಾಪುರ ಪ್ರದೇಶದಲ್ಲಿನ ರೌಡಿಗಳ ಸಂಪರ್ಕವನ್ನು ಭೂಗಳ್ಳ ರಾಜಶೇಖರ್ ರೆಡ್ಡಿ ಹೊಂದಿರುವುದು ಸ್ಥಳೀಯರಿಂದ ತಿಳಿದು ಬಂದಿದೆ. ಹೀಗಾಗಿ ರಾಜಶೇಖರ್ ರೆಡ್ಡಿಯ ಮೇಲೆ ಸ್ಥಳೀಯ ಪೊಲೀಸರು ಮಾತ್ರವಲ್ಲ, ನಗರದ ಪೊಲೀಸ್ ಆಯುಕ್ತರು ಗಮನ ಹರಿಸಬೇಕಿದೆ. ರಾಜಶೇಖರ್ ರೆಡ್ಡಿ ಚಲನವಲನದ ಬಗ್ಗೆ ಕಣ್ಣಿಡಬೇಕಾಗಿದೆ. ಸದ್ಯದಲ್ಲೇ ಈ ಕುರಿತಂತೆ ಸ್ಥಳೀಯರು ಪೊಲೀಸ್ ಇಲಾಖೆಗೆ ಭೂಗಳ್ಳ ರಾಜಶೇಖರ್ ರೆಡ್ಡಿ ಮಾಡುತ್ತಿರುವ ಬೆದರಿಕೆ ಹಾಗೂ ರೌಡಿಗಳ ಜೊತೆಗೆ ಇರುವಂತಹ ಸಂಪರ್ಕದ ಕುರಿತಂತೆ ದೂರು ನೀಡುವವರಿದ್ದಾರೆ. ಸದ್ಯ ಭೂಗಳ್ಳತನದಿಂದ ಹೆಸರು ಮಾಡಿರುವ ಹುಸೇನಿ ಮಗ ರಾಜಶೇಖರ್ ರೆಡ್ಡಿ ಇದೀಗ ರೌಡಿಗಳ ಸಂಪರ್ಕ ಇರುವುದು ಬೆಳಕಿಗೆ ಬಂದಿದೆ. ನಿಜಕ್ಕೂ ಇದೊಂದು ಆಘಾತಕಾರಿ ಸಂಗತಿಯಾಗಿದೆ. ಮುಂದಿನ ದಿನಗಳಲ್ಲಿ ಪೊಲೀಸರು ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತಾರೋ ಕಾದು ನೋಡಬೇಕಿದೆ. ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.